ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಂಪುಟ ಸರ್ಜರಿಯ ಚರ್ಚೆ ಜೋರಾಗ್ತಿದೆ. 5 ರಿಂದ 10 ಸಚಿವರಿಗೆ ಸಂಪುಟದಿಂದ ಕೊಕ್ ನೀಡುವ ಸಾಧ್ಯತೆ ಇದೆ. ಕೆಲವು ಸಚಿವರ ಇಲಾಖೆ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ನಡೀತಿದೆ. ಜಾತಿ ಸಮೀಕರಣ ಲೆಕ್ಕಾಚಾರದಲ್ಲಿ ತೊಡಗಿದಂತ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೂಡ ಚರ್ಚೆ ಆಗುವಂತ ಸಾಧ್ಯತೆ. ಜಾತಿ ಸಮೀಕರಣ ಲೆಕ್ಕಾಚಾರ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಸಾಧ್ಯತೆ ಇದೆ. ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ ಈ ಒಂದು ಅಧ್ಯಕ್ಷ ಗಾದಿಗೆ. ಆಗಸ್ಟ್ 4ರಂದು ಬೆಂಗಳೂರಿಗೆ ಬರುವಂತಹ ವರಿಷ್ಠರು ರಾಜ್ಯ ನಾಯಕರ ಜೊತೆಗೆ ಕಾಂಗ್ರೆಸ್ ವರಿಷ್ಠರು ಚರ್ಚೆ ನಡೆಸ್ತಾರೆ. ರಾಜ್ಯ ನಾಯಕರ ಜೊತೆಗೆ ಚರ್ಚೆ ನಡೆಸೋದಕ್ಕೆ ಈಗ ಬರ್ತಾ ಇದ್ದಾರೆ ವರಿಷ್ಠರು. ಆ ಕಾರಣಕ್ಕೆ ಒಂದ್ ಕಡೆ ಈ ಸಂಪುಟ ವಿಚಾರವಾಗಿ ಹಾಗೇನೆ ಒಂದಷ್ಟು ಸಚಿವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ಚರ್ಚೆ ಬಹಳ ದಿನಗಳಿಂದ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಸನ್ನ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಿದೆ. ಇದೆಲ್ಲವೂ ಕೂಡ ಹೋಗ್ತಿರುವಂಥದ್ದು ನೋಡಿದ್ರೆ ವಿಚಾರ ಬಹಳ ಗಂಭೀರವಾಗಿದೆ ಒಳಗಿಂದ ಒಳಗೆ ಅಂತ ಅನಿಸ್ತಾ ಇದೆ. ಒಂದು ಸಿಎಂ ವಿಚಾರ, ಒಂದಷ್ಟು ವಿಚಾರಗಳು ಹಗರಣದ ಸುತ್ತಮುತ್ತ ಇರೋದು, ಇನ್ನೊಂದು ಕಡೆ ಸಂಪುಟ ವಿಚಾರದಲ್ಲಿ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಲ್ಲೂ ಕೂಡ. ಅವಿನಾಶ್, ಇದೀಗ ರಾಜ್ಯ ಕಾಂಗ್ರೆಸ್ಗೆ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಒಂದು ಮೂಡ ಮತ್ತು ವಾಲ್ಮೀಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೇ ರಾಜೀನಾಮೆಗೆ ವಿರೋಧ ಪಕ್ಷಗಳು ಆಗ್ರಹಿಸಿದ ಬೆನ್ನಲ್ಲೇ ಇದೀಗ ರಾಜಭವನ ಕೂಡ ಒಂದಷ್ಟು ತನ್ನ ವ್ಯಾಪ್ತಿಯಲ್ಲಿ ಏನೇನು ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಸಿದ್ದರಾಮಯ್ಯನವರ ವಿರುದ್ಧ ಅದಕ್ಕೂ ಕೂಡ ಮುಂದಾಗಿದೆ. ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಡಲಾಗಿದೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವರದಿಯನ್ನ ಕೊಡಿ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರೇ ನೇರವಾಗಿ ವರದಿಯನ್ನ ಕೇಳಿದ್ದಾರೆ. ಸರ್ಕಾರವೂ ಕೂಡ ಅಂದ್ರೆ ರಾಜ್ಯಪಾಲರು ಕೇಳಿರುವಂತಹ ಎಲ್ಲ ನೋಟಿಸ್ಗೂ ಕೂಡ ಸರ್ಕಾರದ ಕಡೆಯಿಂದ ಉತ್ತರ ಕೊಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮೂಡಾ ಪ್ರಕರಣದಲ್ಲಿ ಏನೇನಾಗಿದೆ, ಲೀಗಲ್ ಬ್ಯಾಟಲ್ಗಳು ಮುಂದಿನ ದಿನಗಳಲ್ಲಿ ಏನು ಎದುರಾಗುವುದು ಅನ್ನೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದಷ್ಟು ಸಚಿವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಕಾನೂನಾತ್ಮಕವಾಗಿ ಸರ್ಕಾರವನ್ನ ಮತ್ತು ಸುಭದ್ರಗೊಳಿಸೋದಕ್ಕೆ ಮತ್ತು ಸಿಎಂ ಸ್ಥಾನಕ್ಕೆ ಯಾವುದೇ ರೀತಿಯ ತೊಂದರೆ ಎದುರಾಗದೇ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಆ ಒಂದು ಪ್ರಯತ್ನಗಳನ್ನ ಇದೀಗ ಕಾಂಗ್ರೆಸ್ ನಡೆಸಿದೆ. ಇದರ ಜೊತೆಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡುವಂತಹ ಸಾಧ್ಯತೆ ಇದೆ. ಈ ವಾರದ ಅಂತ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಜನರಲ್ ಸೆಕ್ರೆಟರಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ರಾಜ್ಯ ನಾಯಕರ ಜೊತೆಗೆ ಮಹತ್ವದ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಸರ್ಕಾರಕ್ಕೆ ಬಂದಿರುವಂತಹ ಇಮೇಜ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಚಿವರ ಜೊತೆಗೆ ಕೂಲಂಕುಷವಾದಂತಹ ಚರ್ಚೆ ಆಗುತ್ತೆ. ಇಲ್ಲಿ 6 ರಿಂದ 7 ಸಚಿವರಿಗೆ ಕೋಕ್ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ ಏನಿದೆ, ಇದು ಕೇವಲ ಇಮೇಜ್ ಬದಲಾವಣೆಗೆ ಮಾತ್ರವಲ್ಲ, ಸರ್ಕಾರದ ವೈಖರಿಯನ್ನ ಸರಿಪಡಿಸುವಂತಹ ದೃಷ್ಟಿಯಿಂದಲೂ ಕೂಡ ಕೆಲವೊಂದಿಷ್ಟು ಸಚಿವರನ್ನ ಕೈ ಬಿಡಬೇಕು ಅನ್ನುವಂತಹ ಆಗ್ರಹ ಇದೀಗ ಶಾಸಕರ ಮಟ್ಟದಲ್ಲೇ ಶುರುವಾಗಿರುವಂತಹ ಕಾರಣಕ್ಕೋಸ್ಕರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ನಿನ್ನೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದಂತಹ ವೇಳೆಯೂ ಕೂಡ ಯಾವೆಲ್ಲ ಸಚಿವರ ಖಾತೆಗಳನ್ನ ಬದಲಾಯಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಪ್ರಾಥಮಿಕ ಹಂತದ ಚರ್ಚೆ ಆಗಿದೆ. ಇದು ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕಮಾಂಡ್ ಇದೀಗ ಕೆಲವೊಂದಿಷ್ಟು ಸಚಿವರನ್ನ ಕೈ ಬಿಡುವಂತಹ ಮತ್ತು ಸಚಿವ ಸಂಪುಟವನ್ನೇ ಪುನರ್ರಚನೆ ಮಾಡುವಂತಹ ನಿರ್ಧಾರಕ್ಕೆ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ಕಡೆ ಈ ರೀತಿಯ ಕಾನೂನಾತ್ಮಕ ಹೋರಾಟ ಕೇಂದ್ರ ಸರ್ಕಾರದ ಜೊತೆಗೆ ಮತ್ತು ರಾಜಭವನದ ಜೊತೆಗೆ ಸಂಪರ್ಕದಲ್ಲಿ